ಹಾಯ್, ನಮಸ್ಕಾರ. ನನ್ನ ಹೆಸರು ಕೇಶವ್ ಅಂತ ಹೇಳ್ಬಿಟ್ಟು ನಾನು ಪ್ರೊಫೆಷ್ನಲ್ ಬಾಡಿ ಬಿಲ್ಡ್ರು. ನಾನು ಬಾಡಿ ಬಿಲ್ಡಿಂಗ್ ಫೀಲ್ಡಿಗೆ ಬಂದುಬಿಟ್ಟು ಒಂದು 10 ಇಯರ್ಸ್ ಆಗಿದೆ. ಸೊ 10 ಇಯರ್ಸಿಂದ ತುಂಬ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದೀನಿ. ನಾನು ಬೆಂಗಳೂರು, ಹಾಸನ್ನು ಮತ್ತು ಚೆನ್ನೈ, ಡೆಲ್ಲಿ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಲಾಸ್ಟ್ ಇಯರು ನಾನು ಚೆನ್ನೈ ಮತ್ತು ಡೆಲ್ಲಿ ಎಲ್ಲ ಕಡೆ ಅಟೆಂಡ್ ಮಾಡಿದ್ದೀನಿ. ಶೇರು ಕ್ಲಾಸಿಕ್ ಕಾಂಪಿಟೇಷನ್ IHFF ಅಲ್ಲೂ ಟ್ರೈ ಮಾಡಿದ್ದೀನಿ ಡೆಲ್ಲೀಲಿ. ಸೊ ಅಲ್ಲಿ ನನಗೆ 3rd ಪ್ಲೇಸ್ ಆಗಿದೆ. ಸೊ ಈ ಸಾರಿ ನಾನು ಮತ್ತೆ ಜೂನಲ್ಲಿ ಕಾಂಪಿಟೇಷನ್ ಇದೆ, ಅದೇ ಕಾಂಪಿಟೇಷನ್ಗೆ ಪ್ರಿಪ್ರೇಷನ್ ಆಗ್ತಾಯಿದ್ದೀನಿ. ಸೊ ಫಸ್ಟ್ ಪ್ಲೇಸ್ಗೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. 1 ಮಂತ್ ಆಗಿದೆ ಸ್ಟಾರ್ಟ್ ಆಗಿ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ನಾನು ಲಾಸ್ಟ್ ಇಯರು 2022 ಅಲ್ಲಿ ಮಿಸ್ ಯೂನಿವರ್ಸ್ ಕಾಂಪಿಟೇಷನ್ನು ಬೆಂಗಳೂರಲ್ಲಿ ನಡೀತು. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಸುಮಾರು 1 ವರ್ಷ ನಂದು ಅದು ಹಾರ್ಡ್ ವರ್ಕು, ಪ್ರಿಪ್ರೇಷನ್ನು. ಫಸ್ಟ್ ಕೋವಿಡ್ ಬಂದಾಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅರ್ಧ ರೆಡಿಯಾಗಿದೆ, ಮತ್ತು ಕೋವಿಡ್ ಆಯಿತು ನನಗೂ. ಆಮೇಲೆ ತಿರ್ಗಾ ಹಾಸ್ಪಿಟಲೈಸ್ ಆದೆ. ನಾನು ಒಂದು 15 ಡೇಸ್ ಹಾಸ್ಪಿಟ್ಲಲ್ಲಿದ್ದೆ. ಮತ್ತೆ ಹೊರಗಡೆ ಬಂದು ರಿಕವರಿ ಆಗಿ ನಾನು ಹೊರಗಡೆ ಬಂದು ಕಂಟಿನ್ಯೂಸ್ಲಿ ನಾನು ಒಂದು 25 ಡೇಸ್ ಮಾರ್ನಿಂಗ್ 4:30ಗೆ ಎದ್ದು ವಾಕ್ ಮಾಡ್ತಾಯಿದ್ದೆ, ರನ್ನಿಂಗ್ ಮಾಡ್ತಾಯಿದ್ದೆ. ಸೊ ಇದೆಲ್ಲ ಮಾಡಿಕೊಂಡು ಮತ್ತೆ ನನ್ನ ಫಿಟ್ನೆಸ್ ಬ್ಯಾಕ್ ಬರೋಕ್ಕೋಸ್ಕರ ಇದೆಲ್ಲ ಮಾಡಿಕೊಂಡು ಮತ್ತೆ ನಾನು ಜಿಮ್ ಬಂದು ವಿತಿನ್ 6 ಮಂತಲ್ಲಿ ನಾನು ಮತ್ತೆ ಬ್ಯಾಕ್ ಟು ಸೇಮ್ ಫಾರ್ಮಿಗೆ ಬಂದು ಫಸ್ಟ್ ಕಾಂಪಿಟೇಷನ್ ಬೆಂಗಳೂರಲ್ಲಿ ಮಿಸ್ ಯೂನಿವರ್ಸ್ ಬಂತಲ್ಲ, ಅದರಲ್ಲಿ ನಾನು ಫಸ್ಟ್ ಗೋಲ್ಡ್ ಮೆಡಲ್ ಆಯಿತು. ಸೊ ಆಮೇಲೆ ಸೆಕೆಂಡ್ ಒನ್ನು ಇದರಲ್ಲಿ ಇದೇ ನಮ್ಮ KR ಪುರಮಲ್ಲಿ ನಡೀತು ಮಿಸ್ಟರ್ ಕೇಸರಿ ಕಾಂಪಿಟೇಷನ್ನು, ಅದರಲ್ಲಿ ಗೋಲ್ಡ್ ಮೆಡಲ್ ಆಗಿದೆ. ಮತ್ತು ಇನ್ನೊಂದು ಯಾವುದಿದು ನಮ್ಮ ಫಿಟ್ಲೈನ್ ಅವ್ರು ನಡೆಸಿದ್ರು, ಇದರಲ್ಲಿ ಕೋರ್ಮಂಗ್ಲದಲ್ಲಿ ಒಂದು ಕಾಂಪಿಟೇಷನ್ ನಡೀತು, ಅದು ಗೋಲ್ಡ್ ಮೆಡಲ್ ಆಗಿದೆ. ಒಂದು 4 ಟೈಮ್ ಗೋಲ್ಡ್ ಮೆಡಲ್ ಆಗಿದೆ ಮಿಸ್ಟರ್ ಕೇಸರಿಲಿ. ಮತ್ತು ಡೆಲ್ಲಿ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದೀನಿ, ಮತ್ತು ಚೆನ್ನೈಯಲ್ಲೂ ಅಟೆಂಡ್ ಮಾಡಿದ್ದೀನಿ. ಸೊ ಇದೆರಡರಲ್ಲೂ ನನಗೆ 3rd ಪ್ಲೇಸ್ ಆಗಿದೆ. ಸೊ ಈಗ ನಾನು ನೆಕ್ಸ್ಟು ಇನ್ನು 6 ಮಂತಲ್ಲಿ ಶೇರು ಕ್ಲಾಸಿಕ್ ಅಂತ ಹೇಳ್ಬಿಟ್ಟು ಡೆಲ್ಲಿಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಪ್ರಿಪ್ರೇಷನ್ ಆಗ್ತಾಯಿದ್ದೀನಿ. ನಾನು ಲಾಸ್ಟ್ ಇಯರ್ 2022 ಅಲ್ಲಿ ಮಿಸ್ಟರ್ ಕೇಸರಿ ಕಾಂಪಿಟೇಷನ್ ವಿನ್ ಆಗಿ ಬೆಂಗಳೂರಲ್ಲಿ ನಡೆದಿರೋ ಕಾಂಪಿಟೇಷನಲ್ಲಿ ಗೋಲ್ಡ್ ಮೆಡಲ್ ಆಗಿದೆ. ಮತ್ತು NPC ಮಿಸ್ಟರ್ ಬೆಂಗಳೂರಲ್ಲೂ ಗೋಲ್ಡ್ ಮೆಡಲ್ ಆಗಿದೆ. ಮತ್ತು ಮಿಸ್ ಯೂನಿವರ್ಸ್ ಅದರಲ್ಲೂ ಗೋಲ್ಡ್ ಮೆಡಲ್ ಆಗಿದೆ. ಸೊ ನಾನು ಚೆನ್ನೈ ಮತ್ತು ಡೆಲ್ಲಿ ಎಲ್ಲ ಕಾಂಪಿಟೇಷನಲ್ಲೂ ಅಟೆಂಡ್ ಮಾಡಿದ್ದೀನಿ. ಸೊ ಮತ್ತು ಈಗ ನೆಕ್ಸ್ಟು ನನಗೆ ಡೆಲ್ಲಿಲಿ ಮತ್ತೆ ಶೇರು ಕ್ಲಾಸಿಕ್ ಕಾಂಪಿಟೇಷನ್ ಬರುತ್ತೆ ಮುಂದೆ ಇನ್ನೊಂದು 6 ಮಂತಲ್ಲಿ. ಅದಕ್ಕೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀನಿ. ಸೊ ಮತ್ತು ನಾನು ಓನಾಗಿ ಒಂದು ಜಿಮ್ ರನ್ ಮಾಡ್ತಾಯಿದ್ದೀನಿ. ಅದ್ರ ನೇಮ್ ಬಂದು K12 ಜಿಮ್ ಅಂತ ಹೇಳ್ಬಿಟ್ಟು. ಅದು ನಿಮಗೆ ನಿಯರ್ ಅಬ್ಬಿಗೆರೆ ಲೊಕೇಶನಲ್ಲಿ ನಿಮಗೆ ಸಿಗುತ್ತೆ. ಈಗ ಮಿಸ್ಟರ್ ಕರ್ನಾಟಕ ಕೇಸರಿ ಅಥವಾ ಮಿಸ್ಟರ್ ಬ್ಯಾಂಗ್ಳೂರ್ ಆಗಬೇಕಂದ್ರೆ ಏನೇನು ಪ್ರಿಪ್ರೇಷನ್ಸ್ ಇರುತ್ತೆ, ಹೆಂಗೆ ಗೊತ್ತಾಗುತ್ತೆ? ಮೇಡಮ್, ಇವ್ರದ್ದು ಬಾಡಿ ಬಿಲ್ಡಿಂಗ್ ಯೂನಿಯನ್ ಇದೆ. ಯೂನಿಯನ್ ಅವರು ಎಲ್ಲರಿಗೂ ಸರ್ಕ್ಯುಲರ್ ಕಳಿಸ್ತಾರೆ. ಸೊ ನಾವು ಮೊದಲು ಎಲ್ಲರೂ ಮೆಂಬರ್ ಆಗಿರ್ತೀವಿ. ಬೆಂಗಳೂರಲ್ಲಿ ಎಷ್ಟೆಲ್ಲ ಜಿಮ್ ಇದೆ,
ಅವರೆಲ್ಲರೂ ಅಲ್ಲಿ ಮೆಂಬರ್ ಆಗಿರ್ತಾರೆ. ಸೊ ಅವ್ರಿಗೆಲ್ಲ ಅವರು ಸರ್ಕ್ಯುಲರ್ ಕಳಿಸ್ತಾ ಇರ್ತಾರೆ. ಸೊ ಯಾವಾಗ ಕಾಂಪಿಟೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ ಬಾಡಿ ಬಿಲ್ಡಿಂಗಲ್ಲಿ. ಸೊ ಆವಾಗವಾಗ ಮೆಸೇಜಸ್ಸು ಏನಾದರೂ ಇದ್ದರೆ, ಯಾವುದಾದ್ರೂ ಕಾಂಪಿಟೇಷನ್ ಬರೋದಿದ್ದರೆ, ಏನಾದರೂ ಶೇರ್ ಮಾಡೋದಿದ್ದರೆ ಎಲ್ಲ ಶೇರ್ ಮಾಡ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ. ಸೊ ಹಾಗಾಗಿ ನಮಗೆ ಗೊತ್ತಾಗುತ್ತೆ. ಮತ್ತು ನಮಗೆ ಒಂದು 6 ಮಂತ್ 1 ಇಯರ್ ಇರೋವಾಗೇ ನಮಗೆ ಗೊತ್ತಾಗುತ್ತೆ ಕಾಂಪಿಟೇಷನ್ನು. ಸೊ ಯಾವಾಗ ಅಂತ ಅದು ಡೇಟ್ ಕನ್ಫರ್ಮ್ ಆದಮೇಲೆ ನಾವು ಸ್ಟಾರ್ಟ್ ಮಾಡ್ಕೊತೀವಿ. ಆಲ್ರೆಡಿ ನಾವು ಫಾರ್ಮಲ್ಲೇ ಇರ್ತೀವಿ, ರೆಗ್ಯುಲರ್ ಜಿಮ್ಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಜಿಮ್ಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಸೊ ಫಾರ್ಮಲ್ಲೇ ಇರ್ತೀವಿ 99%. ಸೊ ಎಷ್ಟು ದಿನ ಗ್ಯಾಪ್ ಇದೆ ಅಂತ ನೋಡಿಕೊಂಡು ಅದ್ರ ಮೇಲೆ ತಿರ್ಗಾ ಬೇರೆ ಥರ ಎಕ್ಸಸೈಸ್ಗಳು ಸ್ಟಾರ್ಟ್ ಮಾಡಿಕೊಂಡು ನಾವು ಪ್ರಿಪ್ರೇಷನ್ ಆಗ್ತೀವಿ. ಮ್ಯಾಕ್ಸಿಮಮ್ 6 ಮಂತ್ ಬೇಕೇ ಬೇಕಾಗುತ್ತೆ ನಮಗೆಲ್ಲ. 6 ಮಂತ್ ಬೇಕಾಗುತ್ತೆ. ಸೊ ನಾವು ಆನ್ ಸ್ಟೇಜ್ ರೆಡಿಯಾಗಿ ಹೋಗೋಕ್ಕೆ 6 ಮಂತ್ ಬೇಕಾಗುತ್ತೆ. ಸೊ ಕರ್ನಾಟಕ ಕೇಸರಿ ಬಂದು ಮಾಸ್ಟರ್ಸ್ ಅಂತ ಹೇಳ್ತಾರೆ. ಅದು ಮಾಸ್ಟರ್ಸ್ ಅಂದರೆ 40 ಎಬವ್ 40 ಅವ್ರಿಗೆ ಕೇಸರಿ ಅಂತ ಹೇಳ್ತಾರೆ. ಮಿಸ್ಟರ್ ಕರ್ನಾಟಕ ಕೇಸರಿ ಅಂತ ಹೇಳ್ತಾರೆ. ಇನ್ನು ಬೇರೆ ಎಲ್ಲ ಉದಯ ಅಂತ ಇದೆ, ಮತ್ತು ಕಿಶೋರ್ ಅಂತ ಇದೆ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ PU ಮುಗ್ದಿರುತ್ತಲ್ಲ, ಅದಾದಮೇಲೆ ಫ್ರೆಷರ್ಸು ಮೇ ಬಿ 22, 23, 25 ಇವ್ರಿಗೆ ಆ ಥರ ಬರುತ್ತೆ. ಸೊ ನಮಗೆ 42 ಎಬೋ 40 ಮೇಲೆ ಎಬೋ ಆದವ್ರಿಗೆ 55ವರ್ಗೂ ಮಾಸ್ಟರ್ಸ್ ಅಂತಲೇ ಹೇಳ್ತಾರೆ. ಮಾಸ್ಟರ್ಸ್ ಅಂತ ಬಂದಾಗ ಕೇಸರಿ ಬರುತ್ತೆ. ಏಜ್ ಲಿಮಿಟ್ ಇವಾಗ ಮಾಸ್ಟರ್ಸ್ ಅಂತ ಇವಾಗ ನಮಗೆ 18ಇಂದ ಶುರುವಾಗುತ್ತೆ. ಈಗ ಫಸ್ಟು ಕಾಲೇಜಲ್ಲಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ PU ಸೆಕೆಂಡ್ PU ಮಕ್ಳಿಗಿಂದ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅದು ತೊಗೊಳ್ಳಿ, ಒಂದು 22ಇಂದ ತೊಗೊಳ್ಳಿ. ಅಲ್ಲಿಂದ ನಿಮಗೆ ಏಜು ಈಗ ಕೇಸರಿ ಮಿಸ್ಟರ್ ಕೇಸರಿ ಬಂದು 55-60 ವರ್ಷದವರೆಗೂ ಇದೆ. 18 ಮೇಲೆ ನಮ್ಮಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ 8 ಕ್ಯಾಟಗರಿ ತೊಗೊತಾರೆ. ಬೆಂಗಳೂರಲ್ಲಿ ನಡೆಯುತ್ತಲ್ಲ ಕಾಂಪಿಟೇಷನ್ಗೆ, ಕೆಲವೊಂದು ಕಡೆ 8 ಕ್ಯಾಟಗರಿ ಅಂತ ಬರುತ್ತೆ, ಕೆಲವು ಕಡೆ ವೆಯ್ಟ್ ಕ್ಯಾಟಗರಿ ಅಂತ ಬರುತ್ತೆ. ಸೊ ಇವಾಗ ಏನು 5.7 ಇರೋರ್ನೆಲ್ಲ ಎಷ್ಟು ಜನ ಬಾಡಿ ಬಿಲ್ಡರು, 10 ಜನ ಇರ್ಬೋದು, 50 ಜನ ಇರ್ಬೋದು, ಎಲ್ಲರೂ ಒಂದೇ ಗ್ರೂಪಿಗೆ ತಳ್ತಾರೆ 5.7 ಇರೋರನ್ನ. ಸಪೋಸ್ ಇವಾಗ 6 ಎಬೋ 6 ಇರೋರನ್ನ ಒಂದು 10 ಜನ ಬರ್ಬೋದು, 20 ಜನ ಬರ್ಬೋದು, ಅಲ್ಲೆಲ್ಲರೂ ಒಂದು ಕಡೆ ಪುಷ್ ಮಾಡ್ತಾರೆ, ಒಂದು ಗ್ರೂಪ್ ಮಾಡ್ತಾರೆ. ಸೊ ಈ ಥರ 4-5 ಗ್ರೂಪ್ ಇರುತ್ತೆ. ಅವ್ರ ಹೈಟಿಗೆ ತಕ್ಕನಾದ ಗ್ರೂಪ್ಗಳಿರುತ್ತೆ, ಸ್ಟ್ಯಾಂಡರ್ಡ್ ಹೈಟಿಗೆ ತಕ್ಕನಾದ ಗ್ರೂಪ್ಗಳಿರುತ್ತೆ. ಆ ಗ್ರೂಪ್ಗಳ್ನ ಮಾಡಿ ಅವ್ರನ್ನ ಒಂದೊಂದು ಗ್ರೂಪ್ ಅಂತ ಮಾಡಿಬಿಟ್ಟು ಅವ್ರಿಗೆ ಅಲ್ಲೇ ಕಾಂಪಿಟೇಟರ್ ಇರ್ತಾರೆ. ಒಂದು 50 ಜನ, 10 ಜನ, 20 ಜನ, ಎಷ್ಟು ಜನ ಬೇಕಾದರೂ ಇರ್ಬೋದು. ಮಿಸ್ಟರ್ ಬೆಂಗಳೂರು ಆದಾಗ ಆ ಥರ ಇರುತ್ತೆ. ಏನಿಲ್ಲ. ಓಕೆ, ಹೌದು. ಮೇಡಮ್, ಮೇ ಬಿ ನಾನು ಸಿಂಪಲ್ಲಾಗಿ ಸುಮ್ಮನೆ ಫಿಟ್ನೆಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ತಿಂಗ್ಳಿಗೆ ಒಂದು 50,000 ಬೇಕಾಗುತ್ತೆ ಮೇಡಮ್. ತಿಂಗ್ಳಿಗೆ 50,000. ನಾನು ಕಾಂಪಿಟೇಷನ್ ಎಲ್ಲ ಮಾಡ್ತೀನಿ ಅಂದರೆ 1-1.5 ಲಕ್ಷ ಬೇಕಾಗುತ್ತೆ ಪರ್ ಮಂತ್. ಏನಕ್ಕೆ ಅಂದರೆ ಸಪ್ಲಿಮೆಂಟ್ಸ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಫಿಶ್ಶು, ಇದೆಲ್ಲ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ನೋಡ್ಕೊಂಡು ಹೋಗ್ತೀವಿ ಅಂದಾಗ ಮಲ್ಟಿವಿಟಮಿನ್ಸು ಇದೆಲ್ಲ ಮೇಂಟೈನ್ ಮಾಡಬೇಕು ಅಂದರೆ ತುಂಬ ಖರ್ಚಾಗುತ್ತೆ. ಸೊ ಹೇಳ್ಬೇಕು ಅಂದರೆ ಬಾಡಿ ಬಿಲ್ಡಿಂಗ್ ತುಂಬ ಕಾಸ್ಟ್ಲಿ ಸ್ಪೋರ್ಟ್ಸ್ ಅಂತಲೇ ಹೇಳ್ಬೋದು ನಾವು. ಬಾಡಿ ಬಿಲ್ಡಿಂಗ್ ಫೀಲ್ಡ್ನೇ ಈ ಥರ ಜಿಮ್ಮಲ್ಲೇ ನಾವು ಹೋಗ್ಬೇಕು, ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ ಅದನ್ನೇ ಫೀಲ್ಡ್ ಆಯ್ಕೆ ಮಾಡ್ಬೋದು. ಮೇಡಮ್, ನಾನು ಆ ಥರ ಏನು ಪ್ಲ್ಯಾನ್ ಇರಲಿಲ್ಲ. ಸೊ ಅದು ಸಡನ್ನಾಗಿ ಆಗಿದ್ದು. ಸೊ ನಾನು ನಂದು ಸ್ವಂತ ಓನ್ ಬಿಸ್ನೆಸ್ ಇತ್ತು. ಮದರ್ ಡೈರಿಲಿ ಸ್ವಂತ ಓನ್ ಬಿಸ್ನೆಸ್ ಮೀನ್ಸ್ ಒಂದು ಲಾರಿ ಇತ್ತು, ಅದರಲ್ಲಿ ನಂದಿನಿ ಹಾಲು ಸಪ್ಲೈ ಮಾಡೋದು. ಎಲ್ಲ ಬೆಂಗಳೂರು ಸಿಟಿಲಿ ಎಷ್ಟು ಬೂತ್ಸ್ ಇದೆ ಎಲ್ಲ ಕಡೆ ನಂದಿನಿ ಪ್ರಾಡಕ್ಟ್ಸು ಮತ್ತು ನಂದಿನಿ ಪ್ರಾಡಕ್ಟ್ಸು ಎಲ್ಲ ಸಪ್ಲೈ ಮಾಡ್ತಾಯಿದ್ವು. ಸೊ ಆ ಟೈಮಲ್ಲಿ ಒಬ್ಬರು ಏಜೆಂಟ್ರಿಗೆ ನನಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಾತುಗಳು ಆಗಿ ಅವರು ನನ್ನ ಹೊಡೆದ್ರು, ಒಂದು ಸಾರಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು. ಸೊ ಅದಾದಮೇಲೆ ನಾನು ಯೋಚನೆ ಮಾಡಿದೆ, ನಾನು ತುಂಬ ಸಣ್ಣ ಇರೋದಕ್ಕೆ ನನ್ನ ಜನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಸೊ ನಾನು ಯಾಕೆ ಜಿಮ್ಗೆ ಹೋಗಬಾರ್ದು, ನಾನು ಯಾಕೆ ದಪ್ಪ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಅವಾಗ ಜಿಮ್ಮಿಗೆ ಸೇರಿದ್ದು ಮೇಡಮ್. 2009 or 10 ನಾನು ಜಿಮ್ಮಿಗೆ ಜಾಯ್ನ್ ಆಗಿದ್ದು. ಸೊ ಅಲ್ಲಿಂದ ನನ್ನ ಜರ್ನಿ ಇಲ್ಲಿವರೆಗೂ ಬಂದಿದೆ ಮೇಡಮ್.
ಯೋಗ ಅಂದರೆ ನನಗೆ ಗೊತ್ತಿದ್ದಾಗೆ ತುಂಬ ಒಳ್ಳೆ ವ್ಯಾಯಾಮನೇ ಅದನ್ನು. ಸೊ ನಮಗೆ ಬಂದು ನಮ್ಮದು ಪ್ಯಾಷನ್ ಬಂದು ಜಿಮ್ಮು. ಹಾಗಾಗಿ ನಾವು ಜಿಮ್ಮಲ್ಲೇ ಮೂವ್ ಆಗ್ತಾ ಇದ್ದೀವಿ. ಕೆಲವರು ಯೋಗ ಮಾಡೋರು ಕೂಡ ಯೋಗದಲ್ಲೇ ಹೋಗ್ತಾ ಇರ್ತಾರೆ. ಸೊ ಎರಡೂ ಬೆಟರ್ ಆಪ್ಷನ್ ಇದೆ, ಎರಡೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ. ಸ್ಟ್ರಿಕ್ಟ್ ಆಗಿ ಡಯಟ್ ಮತ್ತು ಎಕ್ಸರ್ಸೈಸ್ ಮಾಡಿದ್ರೆ ಎಷ್ಟಿಂದ 6 ಮಂತ್? ಮೇಡಮ್ ಈಗ ನೋಡಿ, ಒಂದು 6 ಮಂತ್ ಒನ್ ಇಯರಲ್ಲಿ ಸ್ಟ್ರಿಕ್ಟಾಗಿ ಡಯಟ್ ಮಾಡಿ, ಸೊ ಆಯಿಲಿ ಫುಡ್ಡು, ಜಂಕ್ ಫುಡ್ಡು ಇದೆಲ್ಲ ಕಂಟ್ರೋಲ್ ಮಾಡಿ, ಒಳ್ಳೆ ಗುರು ಇರಬೇಕು ಜಿಮ್ಮಲ್ಲಿ, ಅಂಥವ್ರ ಕೆಳಗಡೆ ತಯಾರಿ ನಡೆಸ್ಕೊಂಡು ಹೋದರೆ 6 ಮಂತಲ್ಲಿ ಒಳ್ಳೆ ಬಾಡಿ ಬಿಲ್ಡರ್ ಆಗ್ಬೋದು. ಸೊ ಕರೆಕ್ಟಾಗಿ ಡಯಟ್ ಮಾಡಬೇಕು, ವ್ಯಾಯಾಮನೂ ಹಾಗೆ ಮಾಡಬೇಕು. ಆ ಥರ ಮಾಡಿದಾಗ ನಾವು ಒಂದು 6 ಮಂತ್ ಒಳಗಡೆ ರೆಡಿ ಆಗ್ಬೋದು. 6 ಮಂತ್ ಬರುತ್ತೆ, ಖಂಡಿತ ಬರುತ್ತೆ. ಜಿಮ್ ಮಾಡಿ ಸ್ವಲ್ಪ ದಿನ ಗ್ಯಾಪ್ ಬಿಟ್ರೆ ತುಂಬಾ ದಪ್ಪ ಆಗ್ತಾರೆ, ಅದು ನಿಜನಾ? ಮೇಡಮ್ ಈಗ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ದಿನಾ ತಿಂದು 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 ಮಲ್ಕೊಂಡ್ರೆ, ನಿದ್ದೆ ಮಾಡಿಬಿಡಿದ್ರೆ, ಆರಾಮಾಗಿ ಇದ್ದರೆ ದಪ್ಪ ಆಗೇ ಆಗ್ತಾರೆ. ಸೊ ಅದೇ ನಾವು ರೆಗ್ಯುಲರಾಗಿ ಜಿಮ್ಗೆ ಹೋದರೆ, ಬಂದರೆ, ವಾಕ್ ಮಾಡ್ತಾಯಿದ್ರೆ ಸಣ್ಣ ಆಗ್ತಾರೆ. ಅಷ್ಟೇ ಡಿಫ್ರೆನ್ಸು. ಜಿಮ್ ಬಿಟ್ಟಿದ ತಕ್ಷಣ ತುಂಬ ಜನ ಕೇಳಿರೋ ಕ್ವಶನ್ ಅಂದರೆ, ಜಿಮ್ ಬಿಟ್ಟಿದ ತಕ್ಷಣ ದಪ್ಪ ಆಗ್ತೀವಲ್ಲ ಅಂತ ಕೇಳ್ತಾರೆ. ಅದು ಸುಳ್ಳು. ಜಿಮ್ಮಿಂದನೇ ಅವರು ದಪ್ಪ ಆಗಲ್ಲ. ಸೊ ಅವರು ಕೂತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಚೆನ್ನಾಗಿ ನಿದ್ದೆ ಮಾಡೋದು, ಕೂತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗ ದಪ್ಪ ಆಗ್ತಾರೆ ಅಷ್ಟೇ. ಜಿಮ್ಮಿಂದ ಯಾವುದೇ ಕಾರಣಕ್ಕೂ ಅವ್ರು ದಪ್ಪ ಆಗಲ್ಲ, ಜಿಮ್ ಬಿಟ್ಟು ದಪ್ಪ ಆಗಲ್ಲ.